ಹೆಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ನಾನಿವತ್ತು ರಂಜಾನ್ ಉಪವಾಸದ ಮೊದಲ ದಿನದ ಇಫ್ತಿಯಾರಿ ರೆಸಿಪಿಯಾದ ಚಿಕನ್ ಪಾಕೆಟ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಒಂದು ಬಾಣಲಿಗೆ 3 ಚಮಚ ಎಣ್ಣೆ ಹಾಕಿ ಅದಕ್ಕೆ 2 ಸಣ್ಣದಾಗಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಹೀಗೆ ಫ್ರೈ ಮಾಡುವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು. ಇದಕ್ಕೆ 2 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದು ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಟ 1 ಹಸಿಮೆಣಸು, ಬೀನ್ಸ್ 1 ಕಪ್ಪು, ಕ್ಯಾಬೇಜ್ 1 ಕಪ್ಪು, ಕ್ಯಾಪ್ಸಿಕಮ್ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಅರಿಶಿಣ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಚಿಕನ್ ಮಸಾಲ, 1 ಟೀ ಸ್ಪೂನ್ ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ 1 ಕಪ್ ನೀರು ಹಾಕಿ ಬೇಯಿಸ್ಕೋಬೇಕು. ಬೆಂದ ಈ ಮಸಾಲೆಗೆ ಬೇಯಿಸಿ ಸಣ್ಣದಾಗಿ ಕಟ್ ಮಾಡಿಟ್ಟ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿದ 1 ಆಲೂಗಡ್ಡೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಇಡಬೇಕು. ಒಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ ಮೈದಾ ಹಿಟ್ಟು ಮತ್ತು 1 ಟೀ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹದಕ್ಕೆ ಕಲಸಿ ಇಡಬೇಕು. ಕಲಸಿಟ್ಟ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಇದನ್ನು ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡಿ ಇಡಬೇಕು. ಇದನ್ನು ಚಿಕ್ಕ ಚಿಕ್ಕ ಪೂರಿ ಗಾತ್ರಕ್ಕೆ ಲಟ್ಟಿಸ್ಕೊಂಡು ಇಡಬೇಕು. ಮಾಡಿಟ್ಟ ಪೂರಿಯಲ್ಲಿ ಒಂದನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅದರ ಮೇಲೆ ಮೈದಾ ಹಿಟ್ಟು ಉದುರಿಸಿ ಮತ್ತೆ 1 ಚಪಾತಿ ಇಟ್ಟು ಅದರ ಮೇಲೆ ಎಣ್ಣೆ ಹಚ್ಚಿ ಮತ್ತೆ ಮೈದಾ ಹಿಟ್ಟು ಉದುರಿಸಿ ಹೀಗೆ 3 ಸ್ಟೆಪ್ಪು ಚಪಾತಿನ ಇಟ್ಟು ಹೀಗೆ ಎಲ್ಲದನ್ನು ಮಾಡಿ ಇಡಬೇಕು. ಹೀಗೆ ಮಾಡಿಟ್ಟ ಚಪಾತಿಯನ್ನು ಲಟ್ಟಿಸ್ಕೊಂಡು ಇದನ್ನು ಒಂದು ಪ್ಯಾನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹೀಗೆ ಎಲ್ಲದನ್ನು ಬೇಯಿಸ್ಕೊಂಡು ಇಡಬೇಕು. ಹೀಗೆ ಬೆಂದ ಚಪಾತಿಯನ್ನು ಈ ಥರ ಅದನ್ನು ಓಪನ್ ಮಾಡಬೇಕು. ಹೀಗೆ ಓಪನ್ ಮಾಡಿ ತೆಗೆದು ಎಲ್ಲದನ್ನು ಜೋಡಿಸ್ಕೋಬೇಕು. ಈ ಥರ ಜೋಡಿಸಿದ ಚಪಾತಿಯನ್ನು 4 ಸೈಡು ಈ ಥರ ಕಟ್ ಮಾಡಿ ಇಡಬೇಕು. ಕಟ್ ಮಾಡಿಟ್ಟ ಈ ಚಪಾತಿಯನ್ನು ಹೀಗೆ ಮಧ್ಯಕ್ಕೆ ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಿ ಈ ಥರ ಇಡಬೇಕು. ಅದನ್ನು ಒಂದು ಬೌಲ್ ತಗೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಕಲಸಿ ಇಡಬೇಕು.
ಕಲಸಿಟ್ಟ ಈ ಮೈದಾ ಹಿಟ್ಟನ್ನು ಈಗ ಜೋಡಿಸಿಟ್ಟಿರುವ ಈ ಚಪಾತಿಗೆ ಈ ಥರ ಹಚ್ಚಬೇಕು. ಮಾಡಿಟ್ಟ ಮಿಶ್ರಣವನ್ನು ಅದಕ್ಕೆ 1 ಸ್ಪೂನ್ ಹಾಕಿ ಈ ಥರ ಫೋಲ್ಡ್ ಮಾಡಬೇಕು. ಇದನ್ನು ಚಿಕನ್ ರೋಲ್ ಥರನೂ ಫೋಲ್ಡ್ ಮಾಡ್ಬೋದು. ಹೀಗೆ ನೋಡಿ, ಈ ಚಪಾತಿನ ಹೀಗಿಟ್ಟು ಇದನ್ನು 4 ಸೈಡು ಆ ಮೈದಾ ಹಿಟ್ಟು ಹಚ್ಚಿ ಮಾಡಿಟ್ಟ ಮಿಶ್ರಣವನ್ನು ಹಾಕಿ ಈ ಥರ ಫೋಲ್ಡ್ ಮಾಡಿದರೆ ಚಿಕನ್ ರೋಲು ರೆಡಿಯಾಗುತ್ತೆ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿಟ್ಟ ಈ ಚಿಕನ್ ಪಾಕೆಟ್ ಮತ್ತು ಚಿಕನ್ ರೋಲನ್ನು ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಿದ್ರೆ ಬಿಸಿ ಬಿಸಿಯಾದ ಚಿಕನ್ ಪಾಕೆಟ್ ಮತ್ತು ಚಿಕನ್ ರೋಲ್ ರೆಡಿಯಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.